ನಮಸ್ಕಾರ ಸ್ನೇಹಿತರೆ. ಇವತ್ತು ಸಂಜೆ ಅಂದರೆ ಶನಿವಾರ ಜುಲೈ 13ನೇ ತಾರೀಕು ಸಂಜೆ 6:30ಗೆ ಬಹಳ ವಿಶೇಷವಾದ ಒಂದು ಯಕ್ಷಗಾನ ಆಗ್ತಾ ಇದೆ. ಅದು ದೊಡ್ಡಬ್ಯಾಡರಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ. ಈ ಸರ್ಕಾರಿ ಶಾಲೆ ಮಕ್ಕಳು ಒಂದು ಯಕ್ಷಗಾನ ಕಲಿಯೋದು, ಬಯಲಾಟನ ಕಲಿಯೋದು, ಅವ್ರು ನಾಟಕ ಮಾಡಿಸೋದು, ಇದೆಲ್ಲ ಎಷ್ಟು ಸಂತೋಷ ಕೊಡುತ್ತೆ ಅಂತ ಅದ್ರ ಜೊತೆ ಇದ್ದ ನುಗ್ಗಿಸಿದವ್ರಿಗೆ ಮಾತ್ರ ಗೊತ್ತು. ಇವತ್ತು ಬಹಳ ಅದ್ಭುತವಾದಂಥ ಒಂದು ನಮ್ಮ ಮಕ್ಕಳ ಈ ಯಕ್ಷಗಾನ ಆಗ್ತಾ ಇದೆ. ಕರ್ಣಾರ್ಜುನ ಕಾಳಗ ಯಕ್ಷಗಾನ ಪ್ರಸಂಗ ನಿಮ್ಮ ಮುಂದೆ ಅಭಿನಯಿಸ್ತಾರೆ. ಇದನ್ನ ಡೈರೆಕ್ಟ್ ಮಾಡೋರು ಈ ಡ್ರಾಮಾ ಜೂನಿಯರ್ಸ್ನೆಲ್ಲ ಮಕ್ಕಳನ್ನ ತಯಾರು ಮಾಡ್ತಾರಲ್ಲ ಅವರು ಮಂಜುನಾಥ್ ಎಲ್ ಬಡಿಗೇರವರು. ಬಹಳ ಅದ್ಭುತವಾದಂಥ ನಿನಾಸಂನಿಂದ ಹೊರಬಂದಂಥ ಒಬ್ಬ ಕಲಾವಿದ. ಆತ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮನ ಆಯೋಜನೆ ಮಾಡಿರೋರು ಮೂಡಲ್ಪಾಯ ಯಕ್ಷಗಾನ ಪರಿಷತ್ತು ಬೆಂಗಳೂರಿನವರು ಮತ್ತು SK ಇವೆಂಟ್ನವರು. ನಟನಾದಲ್ಲಿ ಇವತ್ತು ಸಂಜೆ ಈ ಕಾರ್ಯಕ್ರಮ ಆಗ್ತಾ ಇದೆ. ನೀವು ಈ ಕಾರ್ಯಕ್ರಮ ನೋಡಲೇಬೇಕು, ಬಹಳ ಸಂತೋಷ ಪಡ್ತೀರಿ. ಇವತ್ತು ಸಂಜೆ 6:30ಕ್ಕೆ ನೀವೆಲ್ಲರೂ ಬರಬೇಕು ಮತ್ತು ಹಳ್ಳಿ ಮಕ್ಕಳಲ್ಲಿ ನಾವು ಆತ್ಮಸ್ಥೈರ್ಯ ತುಂಬಬೇಕು, ಅವ್ರು ಧೈರ್ಯ ಕೊಡಬೇಕು. ಕಲೆ ಮೂಲಕ ಅವರು ಹೊರ ಜಗತ್ತಿನಲ್ಲಿ ನಾವೆಲ್ಲ ಹೊಂದ್ಕೊಂಡು ಬದುಕಬೇಕು ಅನ್ನೋ ಒಂದು ಭಾವವನ್ನು ಮೂಡಿಸೋದಕ್ಕೆ ಈ ರಂಗಭೂಮಿ ತುಂಬಾ ಸಹಾಯ ಮಾಡುತ್ತೆ. ಕರ್ಣ ಅರ್ಜುನರ ಕಾಳಗ ಇದನ್ನ ನೀವು ನೋಡಕ್ ಬರಬೇಕು ಅಂತ ಕೇಳ್ಕೊತೀನಿ. ವಿಶೇಷವಾಗಿ ದೊಡ್ಡಬ್ಯಾಡರಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳು ಇದನ್ನು ಅಭಿನಯಿಸ್ತಾ ಇರೋದ್ರಿಂದ ಇದಕ್ಕೊಂದು ದೊಡ್ಡೊಂದು ತೂಕ, ಹೆಮ್ಮೆ, ಪ್ರೀತಿ ಎಲ್ಲ ಇದೆ. ಈ ನೆಲದ ಮಮಕಾರವನ್ನು ಅರ್ಥ ಮಾಡಿಕೊಂಡು ಅವರು ಈ ನಮ್ಮ ಅದ್ಭುತವಾದಂಥ ಸಾಂಸ್ಕೃತಿಕ ಚಟುವಟಿಕೆ ತೊಡ್ಕೊಂಡಿದ್ದಾರೆ. ನೀವೆಲ್ಲ ಬನ್ನಿ ಅಂತ ಅತ್ಯಂತ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ. ಮರಿಬೇಡಿ, ಇವತ್ತು ಸಂಜೆ ನಾಟಕ ಕರ್ಣಾರ್ಜುನರ ಕಾಳಗ. ನಮಸ್ಕಾರ. ನೀತಿಯು ನಿನಗೆ ತಿಳಿದಿದೆ. ಹಾಗಾಗಿ ರಥದ ಚಕ್ರವನ್ನು ಮೇಲೆತ್ತಿ ನಿನ್ನೊಂದಿಗೆ ಯುದ್ಧಕ್ಕೆ ನಿಲ್ಲುತ್ತೇನೆ. ಅಲ್ಲಿಯವರೆಗೆ ಬಾಣ ಪ್ರಯೋಗ ಮಾಡುವುದನ್ನು ಸ್ವಲ್ಪ ನಿಧಾನಿಸು. ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡುವುದು ಅಧರ್ಮವಲ್ಲವೇ ಸ್ವಾಮಿ? ಪಾರ್ಥ, ಶತ್ರುಗಳಿಗೆ ಆಪತ್ತು ಉಂಟಾಗಿರುವಾಗಲೇ ಅವರನ್ನ ಜಯಿಸಬೇಕಾಗಿರುವುದು ನಿನ್ನ ಕರ್ತವ್ಯ. ಓ ದುಶ್ಯಾಸನನೇ, ನಿಮ್ಮಗಳ ಮೋಸದಿಂದ ಪಾಂಡವರಾದ ನಮ್ಮಗಳನ್ನು ಗೆದ್ದು ಹಸ್ತಿನಾವತಿಯ ರಾಜ್ಯಭಾರವನ್ನು ಆಳುವರಾಗಿ ಈ ದಿನದ ಯುದ್ಧದಲ್ಲಿ ನಿನ್ನ ತಲೆಯನ್ನು ಕತ್ತರಿಸಿ ನಿನ್ನ ರಕ್ತವನ್ನ ರಣಭೂತಗಳಿಗೆ ಹಂಚುತ್ತೇನೆ. ಅಯ್ಯ ಕರ್ಣಭೂಪಾಲನೆ, ನೀನು ದಾನ ಕೊಡುವುದಾದರೆ ನಿನ್ನ ಕಿವಿಯಲ್ಲಿ ಧರಿಸಿರುವ ಕರ್ಣ ಕುಂಡಲಗಳನ್ನು ಒಂದೇ ಮನಸ್ಸಿನಿಂದ ಧಾರೆರೆದು ಕೊಡುವನಾಗಯ್ಯ ಕರ್ಣಭೂಪಾಲನೆ. ಚಕ್ರವ್ಯೂಹದಲ್ಲಿ ಅಸುಳಿಯಾದ ನಿನ್ನ ಮಗನಾದ ಅಭಿಮನ್ಯುವನ್ನು ಕರುಣೆ ಇಲ್ಲದೆ